ನಮಸ್ಕಾರ. ಬುಗ್ಗಿನಕೆರೆ ಡೈರಿಗೆ ಸ್ವಾಗತ. ನಾನು ಧರಣೀಶ್ ಬುಗ್ಗಿನಕೆರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಮ್ಮ 17ನೇ ಬಜೆಟ್ನಲ್ಲಿ ಏನು ಕೊಟ್ಟಿದ್ದಾರೆ, ಏನು ಕೊಟ್ಟಿಲ್ಲ ಅನ್ನೋದ್ರ ಬಗ್ಗೆ ಬಹಳ ಚರ್ಚೆ ಆಗಿದೆ. ನೀವೆಲ್ಲ ನೋಡ್ತಾ ಇದ್ದೀರಿ. ನಾನು ಈ ಬಜೆಟ್ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಮಾಡಲೇಬೇಕಾಗಿದ್ದಂತಹ 5 ಕೆಲಸಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ನನ್ನ ಪ್ರಕಾರ ಇವುಗಳನ್ನು ಮಾಡಬೇಕಾಗಿತ್ತು. ಮಾಡಿದ್ದಿದ್ರೆ ಇದರಿಂದ ರಾಜ್ಯದ ಬೊಕ್ಕಸಕ್ಕೆ, ರಾಜ್ಯದ ಆರ್ಥಿಕತೆಗೆ, ಸ್ವತಃ ಅವರಿಗೆ, ಆಡಳಿತ ನಡೆಸೋರಿಗೆ, ರಾಜ್ಯದ ಜನರಿಗೆ ಮತ್ತು ರಾಜ್ಯದ ಗ್ಯಾರಂಟಿ ಯೋಜನೆಗಳ ಫಲಾನುಭವಿಗಳಿಗೆ ಎಲ್ಲರಿಗೂ ಅನುಕೂಲ ಆಗ್ತಾ ಇತ್ತು, ಒಳ್ಳೆಯದಾಗ್ತಾ ಇತ್ತು. ಈ 5 ಕೆಲಸಗಳನ್ನು ಮಾಡಿದರೆ ಸಿದ್ದರಾಮಯ್ಯ ಆ 5 ಕೆಲಸಗಳನ್ನು ಮಾಡಿಲ್ಲ. ನನ್ನ ಪ್ರಕಾರ ಈ 5 ಕೆಲಸಗಳನ್ನು ಮಾಡಿಲ್ಲ. ನಿಮಗೆ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಬೇಕಿತ್ತು ಅಂತ ಅನ್ನಿಸ್ಬೋದು, ಇನ್ನೂ ಒಂದಷ್ಟನ್ನು ಮಾಡಿಲ್ಲ ಅಂತ ಅನ್ನಿಸ್ಬೋದು. ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಯಾವ್ಯಾವ 5 ಕೆಲಸಗಳನ್ನು ಸಿದ್ದರಾಮಯ್ಯ ಮಾಡಲೇಬೇಕಾಗಿದ್ದ ಕೆಲಸವನ್ನು ಮಾಡಿಲ್ಲ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡ್ತೀನಿ. ಅದರಲ್ಲಿ ಬಹಳ ಮುಖ್ಯವಾಗಿ ಆಗಬೇಕಾಗಿದ್ದಂತಹ ಮೊದಲನೆಯ ಕೆಲಸ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂತಂದರೆ, ಗ್ಯಾರಂಟಿ ಯೋಜನೆಗಳು ಜನರನ್ನು ತಲುಪಿಸ್ತಿದ್ದಾವೆ, ಜನರಿಗೆ ಉಪಯೋಗ ಆಗ್ತಿದೆ, ರಾಜ್ಯದ ಆರ್ಥಿಕತೆಗೆ ಕೊಡುಗೆಯನ್ನು ನೀಡ್ತಿದ್ದಾವೆ, ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗ್ತಾ ಇದೆ. ಬಹಳ ಒಳ್ಳೆಯ ಕೆಲಸ. ಜನರ ದುಡ್ಡನ್ನು ಜನರಿಗೆ ಕೊಡೋದು ನಿಜಕ್ಕೂ ಬಹಳ ಒಳ್ಳೆಯ ರಾಜಕೀಯ ಮಾದರಿ. ಎಲ್ಲವನ್ನು ಒಪ್ತೀನಿ, ಎಲ್ಲದಕ್ಕೂ ಓಕೆ, ವೆರಿ ಗುಡ್ ಅಂತಲೇ ಹೇಳೋಣ. ಆದರೆ ಸರ್ಕಾರದ ದುಡ್ಡು ಅಥವಾ ದಾನ ಅಪಾತ್ರರ ಕೈಗೆ ಹೋಗಬಾರ್ದು, ಅರ್ಹರಿಗೆ ಮಾತ್ರವೇ ಸಲ್ಲಬೇಕು. ಅದಕ್ಕೆ ಬೇಕಿರುವಂತಹ ವ್ಯವಸ್ಥೆಯನ್ನು ಸರ್ಕಾರವೇ ಮಾಡಬೇಕು. ಅದು ಗೃಹಲಕ್ಷ್ಮಿ ಯೋಜನೆ ಇರಲಿ, ಶಕ್ತಿ ಇರಲಿ, ಗೃಹ ಜ್ಯೋತಿ ಇರಲಿ, ಯುವನಿಧಿ ಇರಲಿ, ಅನ್ನಭಾಗ್ಯ ಯೋಜನೆ ಇರಲಿ, ಎಲ್ಲವೂ ಕೂಡ ಅರ್ಹ ಫಲಾನುಭವಿಗಳಿಗೆ ಮಾತ್ರವೇ ಸಲ್ಲುವಂತಾಗಬೇಕು. ಆ ಕಾರಣಕ್ಕೋಸ್ಕರ ಎಲ್ಲವನ್ನ ಸ್ಕೂಟಿನಿ ಮಾಡಬೇಕು. ನಂಬರ್ 2 ನೋಡಿ, ರಾಜ್ಯ ಸರ್ಕಾರ ಹೆಚ್ಚು ಕಡಿಮೆ 4.5 ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೊತ್ತದ ಬಜೆಟನ್ನು ಹೊಂದಿದೆ. ಸಿದ್ದರಾಮಯ್ಯ ಅದನ್ನು ಮಂಡಿಸಿದ್ದಾರೆ. ಅದರಲ್ಲಿ ಬಹುಪಾಲು ಖರ್ಚಾಗೋದೇನಕ್ಕೆ ನೀವೆಲ್ರಿಗೂ ಅನ್ನಿಸ್ಬೋದು, ಗ್ಯಾರಂಟಿ ಯೋಜನೆಗಳಿಗೆ ಅಂತ. ಅಲ್ಲ, ಸರ್ಕಾರದ ಖರ್ಚು ಅಂದರೆ ಕಂಪಲ್ಸರಿಯಾಗಿ ಮಾಡಲೇಬೇಕಾಗಿರುವಂಥ ಖರ್ಚು, ಸರ್ಕಾರಿ ನೌಕರರಿಗೆ ಸಂಬಳ, ಸರ್ಕಾರದ ಆಡಳಿತಾತ್ಮಕ ಖರ್ಚು ಇದಕ್ಕೆ ಹೋಗುತ್ತೆ. ಇದನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶಗಳು ಇದ್ದಾವೆ. ಮತ್ತು ಆಡಳಿತ ಸುಧಾರಣಾ ಆಯೋಗ ಅಂತಲೇ ಒಂದಿದೆ, ಅದು ಶಿಫಾರಸುಗಳನ್ನು ಮಾಡಿದೆ. ಆ ಶಿಫಾರಸುಗಳ ಅಡಿನಲ್ಲಿ ಎಲ್ಲೆಲ್ಲಿ ಕತ್ತರಿ ಹಾಕಲಿಕ್ಕೆ ಸಾಧ್ಯವೋ ಅದನ್ನು ಮಾಡಬೇಕಾಗಿತ್ತು. ನಂಬರ್ 3, 800 ಹೊಸ KPS ಶಾಲೆಗಳನ್ನು ಮಾಡ್ತೀವಿ ಅಂತ ಸರ್ಕಾರ ಹೇಳಿದೆ. ಬಜೆಟ್ನಲ್ಲಿ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. KPS ಶಾಲೆಯಲ್ಲಿ ಇವರೇನು ಹೇಳ್ತಿದ್ದಾರೆ ಅಂದರೆ, ನಾವು ಅಲ್ಲಿಗೆ ಬಸ್ ಕೊಡ್ತೀವಿ, ಶಿಕ್ಷಕರನ್ನು ಕೊಡ್ತೀವಿ, ಅದರಲ್ಲೂ ಇಂಗ್ಲೀಷ್ ಶಿಕ್ಷಕರನ್ನು ಕೊಡ್ತೀವಿ, ಕಂಪ್ಯೂಟರ್ ಶಿಕ್ಷಣ ಕೊಡುವಂಥ ಶಿಕ್ಷಕರನ್ನು ಕೊಡ್ತೀವಿ, ತಾಂತ್ರಿಕ ಶಿಕ್ಷಣ ಕೊಡುವಂತಹ ಶಿಕ್ಷಕರನ್ನು ಕೊಡ್ತೀವಿ, ಮ್ಯೂಸಿಕ್ ಕಲಿಸ್ತೀವಿ ಅಂತೆಲ್ಲ ಹೇಳ್ತಿದ್ದಾರೆ. ಪ್ರಾಕ್ಟಿಕಲಿ ಇದು ಕಷ್ಟ ಅಂತ ಅನಿಸುತ್ತೆ. ಯಾಕೆಂದರೆ ಅಷ್ಟು ಉತ್ಕೃಷ್ಟವಾದಂಥ ಶಿಕ್ಷಕರು ನಮ್ಮಲ್ಲಿ ಇಲ್ಲ. ಅದರ ಬದಲಿಗೆ ಎಲ್ಲಕ್ಕಿಂತ ಮುಖ್ಯವಾಗಿ KPS ಶಾಲೆಗಳಿಗೆ ಕಳಿಸ್ಬೇಕಲ್ಲ, ಒಂದು 7-8 ಊರಿಂದ ಜನರನ್ನ, ಅಂದರೆ ಮಕ್ಕಳನ್ನ ಬಸ್ಸಿನ ವ್ಯವಸ್ಥೆ ಮಾಡಬೇಕು. ಕೆಲವು ಕಡೆ ರಸ್ತೆನೇ ಇಲ್ಲ. ಇದೊಂದು ದೊಡ್ಡ ಸಮಸ್ಯೆ. ಅದ್ರ ಬದಲಿಗೆ ವಸತಿ ಶಾಲೆಗಳನ್ನು ಮಾಡಿದರೆ, ವಸತಿ ಶಾಲೆಗಳ ಶಿಕ್ಷಣದ ನೀವು ಗುಣಮಟ್ಟವನ್ನು ನೋಡಿ ಮತ್ತು ಫಲಿತಾಂಶವನ್ನು ನೋಡಿ, ಕಂಪೇರಿಟಿವ್ಲಿ ಗುಡ್ ಅನ್ನೋ ರೀತಿಯಲ್ಲಿ ಇದೆ. ಒಂದು, ಟ್ರಾನ್ಸ್ಪೋರ್ಟ್ ಸಮಸ್ಯೆ ಇರಲ್ಲ, ಮತ್ತು ಮಕ್ಕಳಿಗೆ ಓದ್ಕೊಳ್ಳಿಕ್ಕೆ ಹೆಚ್ಚಿನ ಸಮಯ ಸಿಗುತ್ತೆ. ಈಗ ಗ್ರಾಮೀಣ ಭಾಗದಲ್ಲಿ ಏನಾಗುತ್ತೆ, ಮಕ್ಕಳು ಮನೆ ಕೆಲಸನೂ ಮಾಡಬೇಕು, ವಿದ್ಯಾಭ್ಯಾಸನೂ ಮಾಡಬೇಕು ಅಂತಿದೆ. ವಸತಿ ಶಾಲೆಯಲ್ಲಿ ಓದುವಂಥ ಒಂದು ಅಟ್ಮಾಸ್ಫಿಯರ್ ಇರುತ್ತೆ, ಮತ್ತು ಸೃಷ್ಟಿ ಮಾಡಿ ವಸತಿ ಶಾಲೆಗಳನ್ನು ಸೃಷ್ಟಿಸುವಂಥ ಕೆಲಸ ಆಗಬೇಕಾಗಿತ್ತು. ಈ ಬಜೆಟ್ನಲ್ಲೇ ಆಗಬೇಕಾಗಿತ್ತು. ಇದನ್ನು ಎಷ್ಟು ದಿನ ಅಂತ ಮುಂದಕ್ಕೆ ತಳ್ಳಕ್ಕೆ ಸಾಧ್ಯ? ನಂಬರ್ 4, 16 ವರ್ಷದ ಕೆಳಗಿನ ಮಕ್ಕಳಿಗೆ ಮೊಬೈಲ್ ನಿಷೇಧ, ಸಾಮಾಜಿಕ ಜಾಲತಾಣಗಳಲ್ಲಿ ನಿಷೇಧ ಅಂತ ಹೇಳ್ತಿದ್ದಾರೆ. ಇದು ಪ್ರಾಕ್ಟಿಕಲಿ ಅಷ್ಟು ಸುಲಭ ಅಲ್ಲ. ಮನೆಯಲ್ಲಿ ಹೆಂಗೆ ಅವರು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಮೊಬೈಲ್ ಬಿಟ್ಟು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳು ಇದ್ದಾವೆ.
ಅದ್ರ ಬದಲಿಗೆ ಇದು ಒಳ್ಳೆಯದೇ ಒಂಥರದಲ್ಲಿ, ಅದ್ರ ಬದಲಿಗೆ ಡಿಜಿಟಲ್ ಲೈಬ್ರರಿಗಳನ್ನು ಜಾಸ್ತಿ ಮಾಡಬೇಕು. ಯಾಕೆಂದರೆ ಇಂಟರ್ನೆಟ್ ಅನ್ನೋದು ಒಂದು ಜ್ಞಾನದ ಕಿಟಕಿ, ಬೆಳಕು ಸಿಗುವಂತಹ ಕಿಟಕಿ. ಅದನ್ನು ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ, ಮುಚ್ಚಬಾರ್ದು. ಮಕ್ಕಳು ಈ ಸ್ಪರ್ಧಾತ್ಮಕ ಯುಗಕ್ಕೆ ತಕ್ಕನಂತೆ ಸಿದ್ಧ ಆಗಬೇಕು ಅಂತಂದರೆ ಡೆಫಿನೆಟ್ಲಿ ಆ ಇಂಟರ್ನೆಟ್ ಅನ್ನುವಂತಹ ಜ್ಞಾನ ಕೊಡಬೇಕು ಸರ್ಕಾರ. ಆದರೆ ಅದನ್ನು ಈಗ ಇವರು ವಸತಿ ಶಾಲೆನಾದರೂ ಮಾಡಲಿ, KPS ಶಾಲೆಗಳನ್ನಾದರೂ ಮಾಡಲಿ, ಇರುವ ಶಾಲೆಗಳಲ್ಲಾದರೂ ಆಗಲಿ, ಅಲ್ಲಿ ಡಿಜಿಟಲ್ ಲೈಬ್ರರಿಗಳನ್ನು ಮಾಡಿ ಕಂಪ್ಯೂಟರನ್ನು ತಗೊಂಡು ಸರ್ವರ್ಗಳನ್ನು ಕೊಟ್ಟು ಅಲ್ಲಿ ಆ ಜ್ಞಾನದ ಒಂದು ಹೊಸ ಬೆಳಕಿಗೆ ಒಡ್ಡುಗಳ ರೀತಿಯಲ್ಲಿ ಮಾಡಬೇಕಾಗಿತ್ತು. ಒಂದ್ಸಗೆ ಇದೇ ಬಜೆಟ್ನಲ್ಲಿ ಮಾಡಬೇಕಾಗಿತ್ತು. ಇವೆಲ್ಲವೂ ಕೂಡ ಮುಂದಾಕುವಂತಹ ಕೆಲಸಗಳ ಅಲ್ಲ. 5ನೇದು, ಇದು ಬೇರೆ ಕಾರಣಕ್ಕೆ ಬಹಳ ಮುಖ್ಯವಾದದ್ದು. ರಾಜ್ಯ ಸರ್ಕಾರಕ್ಕೆ ಸಂಪನ್ಮೂಲ ಇಲ್ಲ, ಇರೋದ್ರಲ್ಲಿ ಅಬಕಾರಿ ತೆರಿಗೆಯನ್ನು ಜಾಸ್ತಿ ಹಾಕಬೇಕಾದಂತಹ ಅನಿವಾರ್ಯತೆ ಇದೆ, ಹಾಕಿದ್ದಾರೆ, ಅದು ಬೇರೆ ವಿಷಯ, ಹಾಕ್ತಾರೆ. ಆದರೆ ಇಡೀ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರ ಭಾಷಣದ ಅಂಶಗಳನ್ನು ಕೇಳ್ತಾ ಇದ್ರೆ ಅಥವಾ ಓದ್ತಾ ಇದ್ರೆ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಆ ಇಲಾಖೆನೇ ಮುಂದೊಂದು ದಿನ ಪ್ರೈವೇಟೈಸ್ ಮಾಡಿಬಿಡ್ತಾರೆ ಅನ್ನೋ ಥರಕ್ಕೆ. ಮತ್ತು ಬೇರೆ ಯಾರು ಬೇಕಾದರೂ ಸಾರಾಯಿ ದರವನ್ನು ನಿಗದಿ ಮಾಡ್ಬೋದಾದಂಥ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡ್ತಾರೆ ಅಂತ. ಇದು ಅಪಾಯ. ದೆಹಲಿಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ನಡೆದಂಥ ಭ್ರಷ್ಟಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೆಹಲಿಯ ಆಮ್ ಆದ್ಮಿ ಪಕ್ಷದ ಸರ್ಕಾರ ಹೋಯ್ತು, ಅರವಿಂದ್ ಕೇಜ್ರಿವಾಲ್ ಅಧಿಕಾರವನ್ನು ಕಳ್ಕೊಂಡ್ರು ಅನ್ನುವಂಥದ್ದು ಸಿದ್ದರಾಮಯ್ಯ ಅವರಿಗೆ ನೆನಪಾಗಬೇಕಾಗಿತ್ತು. ಬೇರೆ ದಾರಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಬಕಾರಿ ಇಲಾಖೆಯಲ್ಲಿ ಈ ರೀತಿಯ ರಾಜಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ಸಿದ್ದರಾಮಯ್ಯ ಅವರಿಗೆ ಈ ಹೊತ್ತಿಗೆ ಬೇಕಾಗಿರಲಿಲ್ಲ, ಮಾಡಬಾರ್ದಾಗಿತ್ತು. ಆ ಕೆಲಸವನ್ನು ಮಾಡಿದರೆ once again 5ನೇ ಕೆಲಸ ಮಾಡಬೇಕಿತ್ತು ಅನ್ನಲ್ಲ. ಅಬಕಾರಿ ಇಲಾಖೆಯಲ್ಲಿ ಬರ್ತಿರುವಂತಹ ಏನು ತೆರಿಗೆ ಇದೆಯಲ್ಲ, ಅದನ್ನು ಸ್ಟ್ರೀಮ್ಲೈನ್ ಮಾಡಿ ಸೋರಿಕೆಯನ್ನು ತಡೆಗಟ್ಟು ಹೆಚ್ಚು ವಿಧಿಸ್ಲಿ. ಯಾಕೆಂದರೆ ಅದನ್ನು ಬೇರೆ ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಬೇಕಲ್ವಾ. ಅದನ್ನು ಆ ರೀತಿ ಹೆಚ್ಚು ತೆರಿಗೆಯನ್ನು ಹಾಕಿ ಸ್ಟ್ರೀಮ್ಲೈನ್ ಮಾಡಿ ಆ ಹಣವನ್ನು ಅಭಿವೃದ್ಧಿ ಕೆಲಸಗಳಿಗೆ ಬಳಸ್ಕೋಬೇಕಿತ್ತು. ಇಲ್ಲ ಅಂದಿದ್ರೆ ಬೇಡಕ್ಕೆ ಬೇಡ, ಸರಾಯಿ ದುಡ್ಡು ಬೇಡ ಅನ್ನೋ ರೀತಿಯಲ್ಲಿ ಬಿಟ್ಟಾಕ್ಬಿಡ್ಬೇಕಾಗಿತ್ತು. ಸೊ ಇದು ಅನವಶ್ಯಕವಾಗಿ ಒಂದು ಕೈ ಹಾಕಿದರೆ ಆಗಬಾರ್ದಿತ್ತು ಅನ್ನುವಂಥದ್ದು ಕೂಡ ನನ್ನ ಅಬ್ಸರ್ವೇಷನ್ ಈ ಬಜೆಟ್ಗೆ ಸಂಬಂಧಪಟ್ಟಂತೆ. ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದಕ್ಕೂ ಮಿಗಿಲಾಗಿ ನಾನು ಮತ್ತೊಂದು ಮನವಿಯನ್ನು ಮಾಡ್ತೀನಿ. ಬಹುಶಃ ಇದು ಡಿಫ್ರೆಂಟ್ ಆದ ವ್ಯೂ ಅಂತ ಅಂದ್ಕೊಂಡಿದ್ದೀನಿ. ಇಂತಹ ಡಿಫ್ರೆಂಟ್ ಆದ ವ್ಯೂಗಳಿಗೋಸ್ಕರ ಬುಕ್ಕಿನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.